ಭಾಗ 1 ಅತ್ತೆಯ ಮನೆಯಲ್ಲಿ ಕಳೆದ ಆ ಒಂದು ರಾತ್ರಿ. ಈ ಘಟನೆ ನಡೆದಾಗ ನಾನು 22 ವರ್ಷದ ಪದವಿ ಮುಗಿಸಿದ ಯುವಕ. ನನ್ನ ಹೆಸರು ಸುಜಯ್. ಮನೆಯಲ್ಲಿ ಎಲ್ಲರೂ ನನ್ನನ್ನು ಪ್ರೀತಿಯಿಂದ ಸುಜ್ಜು ಎಂದು ಕರೆಯುತ್ತಿದ್ದರು. ಪ್ರತಿ ವರ್ಷದ ರಜೆಯಂತೆ ಆ ವರ್ಷವೂ ನಾನು ನನ್ನ ಸೋದರ ಮಾವ ಪರಮೇಶಿ ಅವರ ಮನೆಗೆ ಹೋಗಿದ್ದೆ. ಮಾವನಿಗೆ ಮದುವೆಯಾಗಿ 13 ವರ್ಷಗಳ ನಂತರ ಒಂದು ಮುದ್ದಾದ ಹೆಣ್ಣು ಮಗು ಜನಿಸಿತ್ತು. ಮಗುವಿಗೆ ಈಗ 7 ವರ್ಷ. ಮಾವನ ಹೆಂಡತಿ ಅಂದರೆ ನನ್ನ ಸೋದರ ಅತ್ತೆ ಜಲಜಾಕ್ಷಿ ಸುಮಾರು 40 ವರ್ಷದ ಮಹಿಳೆ. 5 ಅಡಿ 7 ಇಂಚು ಎತ್ತರದ ಅತ್ತೆ ನೋಡಲು ತುಂಬಾ ಆಕರ್ಷಕವಾಗಿದ್ದರು. ಹಳ್ಳಿ ಸೊಗಡಿನ ಸೀರೆಯುಟ್ಟರೆ ಅವರ ವ್ಯಕ್ತಿತ್ವವೇ ಬೇರೆಯಾಗಿತ್ತು. ಅಕ್ಕಪಕ್ಕದ ಮನೆಯವರು ಅವರ ನೇರ ಮಾತುಗಳಿಗೆ ಸ್ವಲ್ಪ ಹೆದರುತ್ತಿದ್ದರು. ಅವರ ಸೌಂದರ್ಯವನ್ನು ನೋಡಿ ಮನಸ್ಸಿನಲ್ಲೇ ಹೊಗಳುತ್ತಿದ್ದರು. ಮಾವ ಕೂಡ ಅತ್ತೆಯ ಪ್ರತಿಯೊಂದು ಮಾತನ್ನು ಶಿಸ್ತಿನಿಂದ ಪಾಲಿಸುತ್ತಿದ್ದರು. ನಾನು ರಜೆಯಲ್ಲಿ ಹೋದಾಗಲೆಲ್ಲ ಅವರ ಮನೆಯಲ್ಲೇ ಇರುತ್ತಿದ್ದೆ. ಅವರು ನನ್ನನ್ನು ತಮ್ಮ ಮನೆಯ ಸದಸ್ಯನಂತೆಯೇ ನೋಡಿಕೊಳ್ಳುತ್ತಿದ್ದರು. ನಾನು ಚಿಕ್ಕವನಿದ್ದಾಗಿನಿಂದಲೂ ಅತ್ತೆಯೇ ನನಗೆ ಸ್ನಾನ ಮಾಡಿಸುವುದು, ಬಟ್ಟೆ ಬದಲಿಸುವುದು ಮಾಡುತ್ತಿದ್ದರು. ಅವರ ದೃಷ್ಟಿಯಲ್ಲಿ ನಾನಿನ್ನೂ ಮಗುವಿನಂತೆಯೇ ಇದ್ದೆ. ಅಂದು ರಾತ್ರಿ ಊಟ ಮುಗಿಸಿ ಎಲ್ಲರೂ ಮಲಗಲು ಸಿದ್ಧರಾದೆವು. ಮಗು ಮಧ್ಯದಲ್ಲಿ ಮಲಗಿದರೆ ಮಾವ ಒಂದು ಬದಿಯಲ್ಲಿ ಮಲಗಿದ್ದರು. ಅತ್ತೆ ನನ್ನನ್ನು ಅವರ ಪಕ್ಕದಲ್ಲೇ ಮಲಗಲು ಹೇಳಿದರು. ಹಳೆಯ ದಿನಗಳ ನೆನಪುಗಳು ಮರುಕಳಿಸುತ್ತಿದ್ದವು. ರಾತ್ರಿ ಸುಮಾರು 11 ಗಂಟೆಯಾಗಿರಬಹುದು. ಮನೆಯೆಲ್ಲ ನಿಶ್ಶಬ್ದವಾಗಿತ್ತು. ಮಾವ ಗಾಢ ನಿದ್ರೆಯಲ್ಲಿದ್ದಾರೆ ಎಂದುಕೊಂಡ ಅತ್ತೆ ಮೆಲ್ಲಗೆ ಮಾವನನ್ನು ಎಬ್ಬಿಸಿ ಏನೋ ಪಿಸುಗುಟ್ಟತೊಡಗಿದರು. ಏನ್ರೀ, ನಿದ್ರೆ ಬಂತಾ ಎಂದು ಕೇಳಿದರು. ಮಾವ ಅರೆನಿದ್ದೆಯಲ್ಲಿ, ಇಲ್ಲ ಕಣೆ, ಏನಾದರೂ ಬೇಕಿತ್ತಾ ಎಂದರು. ಅತ್ತೆಯ ಮಾತುಗಳಲ್ಲಿ ಇಂದು ಏನೋ ಒಂಥರ ತುಂಟಾಟವಿತ್ತು. ನನಗೆ ಇವತ್ತು ನಿಮ್ಮ ಜೊತೆ ಸ್ವಲ್ಪ ಸಮಯ ಕಳೆಯಬೇಕು ಅನ್ನಿಸುತ್ತಿದೆ ಎಂದು ಅತ್ತೆ ಹಠ ಹಿಡಿದರು. ಮಾವ ಪಕ್ಕದಲ್ಲೇ ಮಲಗಿದ್ದ ನನ್ನನ್ನು ನೋಡಿ, ಸುಜ್ಜು ಪಕ್ಕದಲ್ಲೇ ಇದ್ದಾನೆ, ಅವನಿಗೆ ಕೇಳಿಸಿದರೆ ಮುಜುಗರವಾಗಬಹುದು, ನಿಧಾನವಾಗಿ ಮಾತನಾಡು ಎಂದರು. ಆದರೆ ಅತ್ತೆ ಮಾತ್ರ, ಅವನು ಗಾಢ ನಿದ್ರೆಯಲ್ಲಿದ್ದಾನೆ, ಏನೂ ಗೊತ್ತಾಗುವುದಿಲ್ಲ, ನೀವು ಬನ್ನಿ ಎಂದು ಮಾವನನ್ನು ಒತ್ತಾಯಿಸಿದರು. ಮಾವ ಅತ್ತೆಯ ಮಾತಿಗೆ ಕಟ್ಟುಬಿದ್ದು ಪಕ್ಕಕ್ಕೆ ಸರಿದರು. ಅತ್ತೆ ಮತ್ತು ಮಾವನ ನಡುವಿನ ಆ ರಹಸ್ಯ ಸಂಭಾಷಣೆ ಮತ್ತು ಅವರ ನಡುವಿನ ಆಪ್ತಕ್ಷಣಗಳನ್ನು ಕಿಟಕಿಯ ಪಕ್ಕದಲ್ಲಿ ಮಲಗಿದ್ದ ನಾನು ಗಮನಿಸುತ್ತಿದ್ದೆ. ಅತ್ತೆಯ ಆ ತುಂಟ ಮಾತುಗಳು ಮತ್ತು ಮಾವನ ಸಂಕೋಚದ ನಡುವೆ ಅಂದು ರಾತ್ರಿ ಆ ಮನೆಯಲ್ಲಿ ಒಂದು ಹೊಸ ರಹಸ್ಯ ತೆರೆದುಕೊಳ್ಳುತ್ತಿತ್ತು. ಆ ರಹಸ್ಯವು ಮುಂದೆ ನನ್ನ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ನಾನು ಊಹಿಸಿರಲಿಲ್ಲ.